ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಫ್ರಿಡ್ಜ್ ಕೋಲ್ಡ್ ಆಗ್ತಿಲ್ಲ, ಆದರೆ ಕರೆಂಟ್ ಬಿಲ್ ಮಾತ್ರ ಡಬಲ್ ಬರ್ತಾ ಇದೆ. ಮೆಕ್ಯಾನಿಕ್ ಕರೆಯೋ ಮುಂಚೆ ಇವತ್ತು ವಿಡಿಯೋ ಪೂರ್ಣವಾಗಿ ನೋಡಿ ಸೊಲ್ಯೂಷನ್ ಪಡೆದುಕೊಳ್ಳಿ. ಬನ್ನಿ, ಇವತ್ತು ವಿಡಿಯೋ ತಡ ಮಾಡೋದು ಬೇಡ, ಶುರು ಮಾಡೋಣ. ಬಿಸಿಲು ಹೆಚ್ಚಾದಂತೆ ಮನೆಯಲ್ಲಿ ಫ್ರಿಡ್ಜ್ ಬಳಕೆ ಅನಿವಾರ್ಯ. ಆದರೆ ಹಲವು ಬಾರಿ ಫ್ರಿಡ್ಜ್ ಆನ್ ಇದ್ದರೂ ಒಳಗಿರೋ ವಸ್ತುಗಳು ಸರಿಯಾಗಿ ಕೋಡ್ ಆಗ್ತಾ ಇಲ್ಲ ಎಂಬ ದೂರು ಕೇಳಿ ಬರ್ತಿದೆ. ಇದಕ್ಕೆ ಮೆಕ್ಯಾನಿಕ್ ಕರೆಸುವ ಅವಶ್ಯಕತೆ ಇಲ್ಲ. ನೀವೇ ಮನೆಯಲ್ಲಿ ಕೇವಲ ಒಂದು ಪೇಪರ್ ಬಳಸಿ ಫ್ರಿಡ್ಜ್ ಕೆಟ್ಟಿದೆಯೇ ಅಥವಾ ಇಲ್ಲ ಅಂತ ನೀವೇ ಚೆಕ್ ಮಾಡಬಹುದು. ಅದು ಹೇಗೆ ಬನ್ನಿ ನೋಡೋಣ. ಹೌದು ಸ್ನೇಹಿತರೆ, ಬೇಸಿಗೆ ಶುರುವಾಗುತ್ತಿದ್ದಂತೆ ಫ್ರಿಡ್ಜ್ನಲ್ಲಿ ನೀರು ಸರಿಯಾಗಿ ಐಸ್ ಆಗಲ್ಲ, ತರಕಾರಿಗಳು ಬೇಗ ಕೆಡುತ್ತವೆ, ಆದರೆ ಕರೆಂಟ್ ಬಿಲ್ ಮಾತ್ರ ರಾಕೆಟ್ ಥರ ಇರುತ್ತೆ ಅಂತ ಟೆನ್ಷನ್ ಮಾಡಿಕೊಂಡು 500 ರೂಪಾಯಿ ಕೊಟ್ಟು ಮೆಕ್ಯಾನಿಕ್ ಕರೀತೀರಾ? ಅವಶ್ಯಕತೆ ಇಲ್ಲ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಇದರ ಬಗ್ಗೆ ತಿಳಿದುಕೊಳ್ಳೋಣ. ನೋಡಿ ಸ್ನೇಹಿತರೆ, ಯಾಕಂದರೆ 90% ಸಲ ಪ್ರಾಬ್ಲಮ್ ಗ್ಯಾಸ್ ಅಲ್ಲ, ನಿಮ್ಮ ಫ್ರಿಡ್ಜ್ ಡೋರ್ನ ರಬ್ಬರ್ ಗ್ಯಾಸ್ಕೆಟ್ ಲೂಸ್ ಆಗಿರುತ್ತದೆ. ಬೇಸಿಗೆ ಶಾಖಕ್ಕೆ ರಬ್ಬರ್ ಹಿಗ್ಗಿ ಡೋರ್ ಸರಿಯಾಗಿ ಕ್ಲೋಸ್ ಆಗಲ್ಲ. ತಣ್ಣಗಿನ ಗಾಳಿ ಎಲ್ಲ ಹೊರಗೆ ಲೀಕ್ ಆಗಿ ಫ್ರಿಡ್ಜ್ ರಾತ್ರಿ ಹಗಲು ದುಡಿದ್ರೂ ಕೂಲಿಂಗ್ ಆಗಲ್ಲ. ಇದನ್ನು ಚೆಕ್ ಮಾಡೋಕೆ ಯಾವ ಮಿಷನ್ನು ಬೇಡ, ನಿಮ್ಮ ಕೈಯಲ್ಲಿರೋ ಒಂದು ಹಾಳೆ ಕಾಗದ ಸಾಕು. ಕೇವಲ 2 ನಿಮಿಷ ಪೇಪರ್ ಟೆಸ್ಟ್ನಲ್ಲಿ ನಿಮ್ಮ ಫ್ರಿಡ್ಜ್ ಆರೋಗ್ಯ ಗೊತ್ತಾಗುತ್ತೆ. ಆ ಕುರಿತು ಇಲ್ಲಿನ ಮಾಹಿತಿ ಇದೆ, ದಯವಿಟ್ಟು ವಿಡಿಯೋ ಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಫ್ರಿಡ್ಜ್ ಕೂಲಿಂಗ್ ಕಡಿಮೆ ಆಗಲು ಮುಖ್ಯ ಕಾರಣವೇನು? ಅನೇಕರು ಫ್ರಿಡ್ಜ್ ತಣ್ಣಗಾಗಿದ್ದರೆ ಗ್ಯಾಸ್ ಖಾಲಿ ಆಗಿದೆ ಅಥವಾ ದೊಡ್ಡ ಪ್ರಾಬ್ಲಮ್ ಇದೆ ಎಂದು ಭಾವಿಸುತ್ತಾರೆ. ಆದರೆ 70% ಪ್ರಕರಣಗಳಲ್ಲಿ ನಿಜವಾದ ಕಾರಣ ಬಾಗಿಲಿನ ರಬ್ಬರ್ ಗ್ಯಾಸ್ಕೆಟ್. ಹೌದು ಸ್ನೇಹಿತರೆ, ಈ ರಬ್ಬರ್ ಗ್ಯಾಸ್ಕೆಟ್ ಬಾಗಿಲನ್ನು ಗಾಳಿಯಾಡದಂತೆ ಬಿಗಿಯಾಗಿ ಮುಚ್ಚುತ್ತದೆ. ಅದರಂತೆ ತಣ್ಣನೆಯ ಗಾಳಿ ಹೊರಗೆ ಹೋಗದಂತೆ ಮತ್ತು ಹೊರಗಿನ ಬೆಚ್ಚಗಿನ ಗಾಳಿ ಒಳಗೆ ಬರದಂತೆ ತಡೆಯುತ್ತದೆ. ಜೊತೆಗೆ ಗ್ಯಾಸ್ಕೆಟ್ ಸಡಿಲವಾದರೆ, ಹರಿದರೆ ಅಥವಾ ಗಟ್ಟಿಯಾದರೆ ಬಾಗಿಲು ಸರಿಯಾಗಿ ಮುಚ್ಚುವುದಿಲ್ಲ. ಆಗ ಹೊರಗಿನ ಬೆಚ್ಚಗಿನ ಗಾಳಿ ಒಳಗೆ ನುಗ್ಗುತ್ತದೆ. ಇದರಿಂದ ಕಂಪ್ರೆಸರ್ ಹೆಚ್ಚು ಹೊತ್ತು ಕೆಲಸ ಮಾಡಬೇಕಾಗುತ್ತದೆ, ವಿದ್ಯುತ್ ಬಿಲ್ ಹೆಚ್ಚಾಗುತ್ತದೆ ಮತ್ತು ಕೂಲಿಂಗ್ ಕ್ರಮೇಣ ಕಡಿಮೆಯಾಗುತ್ತದೆ. ಹಾಗಾಗಿ ಇದಕ್ಕೆ ಇಲ್ಲಿದೆ ಸಿಂಪಲ್ ಟ್ರಿಕ್ಸ್, ಬನ್ನಿ ನೋಡೋಣ. ಇನ್ನು ಪೇಪರ್ ಟೆಸ್ಟ್ ಮಾಡೋದು ಹೇಗೆ? ರೆಫ್ರಿಜರೇಟರ್ನ ಸೀಲಿಂಗ್ ಚೆಕ್ ಮಾಡಲು ಯಾವುದೇ ಉಪಕರಣ ಬೇಕಾಗಿಲ್ಲ, ಬದಲಾಗಿ ಒಂದು ಸಾಮಾನ್ಯ ಕಾಗದ ಅಥವಾ ನೋಟ್ ಸಾಕು. ಅದರಂತೆ ಸ್ಟೆಪ್ 1, A4 ಹಳೆ ಅಥವಾ ನ್ಯೂಸ್ ಪೇಪರ್ ತುಂಡು ತಗೊಳ್ಳಿ. ಸ್ಟೆಪ್ 2, ಫ್ರಿಡ್ಜ್ ಡೋರು ತೆಗೆದು ಹಳೆಯ ಅರ್ಧ ಭಾಗ ಒಳಗಿಟ್ಟು ಡೋರ್ ಕ್ಲೋಸ್ ಮಾಡಿ. ಸ್ಟೆಪ್ 3, ಈಗ ಹೊರಗಿರುವ ಹಾಳೆಯನ್ನು ನಿಧಾನವಾಗಿ ಎಳೆಯಿರಿ. ಸ್ಟೆಪ್ 4, ಡೋರ್ 4 ಸೈಡ್ನಲ್ಲೂ ಮೇಲೆ ಕೆಳಗೆ ಎಡಬಲ ಹೀಗೆ ಎಲ್ಲ ಕಡೆ ಟೆಸ್ಟ್ ಮಾಡಿ. ಇನ್ನು ರಿಪೋರ್ಟ್ ಏನು ಹೇಳುತ್ತೆ? ಹಾಳೆ ಟೈಟಾಗಿ ಎಳೆಯಲು ಕಷ್ಟವಾದರೆ ಸೂಪರ್, ನಿಮ್ಮ ಡೋರ್ ಸೀಲ್ ಪರ್ಫೆಕ್ಟ್ ಇದೆ, ಪ್ರಾಬ್ಲಮ್ ಬೇರೆ ಕಡೆ ಇದೆ. ಹಾಳೆ ಸುಲಭವಾಗಿ ಜಾರಿಕೊಂಡು ಬಂದರೆ ಇಲ್ಲೇ ಇದೆ ಲೋಪ. ನಿಮ್ಮ ಫ್ರಿಡ್ಜ್ ಡೋರ್ ಗ್ಯಾಸ್ಕೆಟ್ ಲೂಸ್ ಆಗಿದೆ ಅಥವಾ ಹರಿದಿದೆ, ಅದಕ್ಕೆ ಕೂಲಿಂಗ್ ಆಗ್ತಿಲ್ಲ, ಬಿಲ್ ಜಾಸ್ತಿ ಬರ್ತಿದೆ, ಇಷ್ಟೇ ಪ್ರಾಬ್ಲಮ್. ಸ್ನೇಹಿತರೆ, ಹಾಗಾದರೆ ಇದಕ್ಕೆ ಸಿಂಪಲ್ ಪರಿಹಾರ ಏನು ತಿಳಿದುಕೊಳ್ಳೋಣ ಬನ್ನಿ. ಫ್ರಿಡ್ಜ್ ಡೋರ್ ಗ್ಯಾಸ್ಕೆಟ್ ಲೂಸ್ ಆಗಿದ್ರೆ ಬಿಸಿ ನೀರಲ್ಲಿ ಮುಳುಗಿಸಿದ ಬಟ್ಟೆಯಿಂದ ಗ್ಯಾಸ್ಕೆಟ್ 2-3 ಸಲ ಒರೆಸಿ. ಶಾಖಕ್ಕೆ ರಬ್ಬರ್ ಮತ್ತೆ ಟೈಟ್ ಆಗುತ್ತೆ. ಒಂದು ವೇಳೆ ಹರಿದಿದ್ದರೆ 200-400 ಕೊಟ್ಟು ಹೊಸ ಗ್ಯಾಸ್ಕೆಟ್ ಹಾಕಿಸಿ. ಸ್ನೇಹಿತರೆ, ಒಟ್ಟಾರೆಯಾಗಿ ಫ್ರಿಡ್ಜ್ ಮಿಷನ್ ಆಗಿದೆ, ಹಾಗಾಗಿ ಅದಕ್ಕೂ ಸರ್ವಿಸ್ ಬೇಕು. ಅದಕ್ಕೆ ವರ್ಷಕ್ಕೊಮ್ಮೆ ಆದರೂ ಈ ಪೇಪರ್ ಟೆಸ್ಟ್ ಮಾಡಿ, ಕಂಡೆನ್ಸರ್ ಕಾಯಿಲ್ ಕ್ಲೀನ್ ಮಾಡಿ. ಆಗ ನಿಮ್ಮ ಫ್ರಿಡ್ಜ್ 15 ವರ್ಷ ಆರಾಮಾಗಿ ಓಡುತ್ತೆ. ಹಾಗಾಗಿ ಸುಮ್ಮನೆ ಮೆಕ್ಯಾನಿಕ್ ಮಾತು ನಂಬಿ ಜೇಬ್ ಖಾಲಿ ಮಾಡ್ಕೋಬೇಡಿ. ಸ್ನೇಹಿತರೆ, ಇವತ್ತು ವಿಡಿಯೋ ಅಂತೂ ಇಷ್ಟ ಆಗಿತ್ತು.
ಇವತ್ತಿನ ವಿಡಿಯೋ ಇಷ್ಟ ಆದ ದಯವಿಟ್ಟು ಲೈಕ್ ಮಾಡಿ ಹಾಗೂ ಹೆಚ್ಚು ಜನ ಶೇರ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇದ್ದರೆ ನಮ್ಮ ಚಾನಲ್ ಕೆಳಗಡೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ಇಂಥ ಇನ್ಫೋಟೋದಲ್ಲಿ ಸಿಗೋಣ.